ಸ್ವಾಗತ. ವೀಕ್ಷಕರೇ, ಗಾಳಿ ಆಂಜನೇಯ ದೇವಸ್ಥಾನ ಬೆಂಗಳೂರಿನಲ್ಲಿ ತನ್ನದೇ ಆದಂತಹ ಪ್ರಸಿದ್ಧಿಯನ್ನ ಪಡೆದುಕೊಂಡಿದೆ. ಇದು ಮೈಸೂರು ರಸ್ತೆಯಲ್ಲಿ ನಗರದ ಹೃದಯ ಭಾಗದಲ್ಲಿರುವುದರಿಂದ ಈ ದೇವಾಲಯಕ್ಕೆ ಅನೇಕ ಭಕ್ತರು ಭೇಟಿಯನ್ನ ನೀಡುತ್ತಾರೆ. ದೇವಸ್ಥಾನದ ಹೊರಗೋಡೆಗಳು ಹೊಸದಾಗಿ ಬಣ್ಣ ಬಳಿದಿರುವ ಗೋಪುರಗಳು ಎಲ್ಲರ ಗಮನವನ್ನ ಸೆಳೆಯುತ್ತವೆ. ಸಂತ ವ್ಯಾಸರಾಯರು ವಿಗ್ರಹವನ್ನ ಕಂಡುಹಿಡಿದು 1425ರಲ್ಲಿ ವೃಷಭಾವತಿ ಮತ್ತು ಅದರ ಉಪನದಿ ಪಶ್ಚಿಮ ವಾಹಿನಿಯ 2 ನದಿಗಳ ಸಂಗಮದಲ್ಲಿ ದೇವಾಲಯವನ್ನ ನಿರ್ಮಿಸುವ ಮೊದಲು ವಿಗ್ರಹವು ತೆರೆದ ಜಾಗದಲ್ಲಿ ಕಂಡು ಬಂದಿದ್ದರಿಂದ ಮುಖ್ಯ ದೇವರನ್ನ ಗಾಳಿ ಆಂಜನೇಯ ಎಂದು ಕರೆಯಲಾಗುತ್ತದೆ. ಅವರು ವಿವಿಧ ಪ್ರದೇಶಗಳಲ್ಲಿ ನಿರ್ಮಿಸಿದ 732 ದೇವಾಲಯಗಳಲ್ಲಿ ಇದು ಕೂಡ ಒಂದಾಗಿದೆ. ವಾಯುಪುತ್ರನಾಗಿ ಇಲ್ಲಿನ ಭಗವಂತನನ್ನ ಗಾಳಿ ಆಂಜನೇಯ ಎಂದು ಕರೆಯಲಾಗುತ್ತದೆ. ಗಾಳಿ ಎಂಬ ಪದವು ಹಾನಿಕಾರಕ ದುಷ್ಟಶಕ್ತಿಗಳನ್ನು ಸಹ ಸೂಚಿಸುತ್ತದೆ ಮತ್ತು ಇಲ್ಲಿ ಭಗವಂತ ದುಷ್ಟಶಕ್ತಿಗಳ ಪರಿಣಾಮಗಳನ್ನು ನಿವಾರಿಸುವ ರಕ್ಷಕನಾಗಿದ್ದಾನೆ. ಅನೇಕ ಭಕ್ತರು ತಮ್ಮ ಮಕ್ಕಳನ್ನ ಭಗವಂತನ ರಕ್ಷಣೆ ಮತ್ತು ಆಶೀರ್ವಾದವನ್ನ ಪಡೆಯಲು ಕರೆತರುತ್ತಾರೆ. 75 ಅಡಿ ಎತ್ತರದ ರಾಜಗೋಪುರವು ಕಮಾನಿನ ಪ್ರವೇಶ ದ್ವಾರದ ಮೂಲಕ ಹಾದು ಹೋಗುತ್ತದೆ. ಅಲ್ಲಿ ಕಾರಿಡಾರ್ನ 2 ಬದಿಗಳಲ್ಲಿ ವೇಣುಗೋಪಾಲ ಮತ್ತು ಗಣೇಶನ ಸಣ್ಣ ವಿಗ್ರಹಗಳನ್ನು ನೋಡಬಹುದು. ಮುಖ್ಯ ಪೀಠಾಧಿಪತಿ ಆಂಜನೇಯ ನಾವು ಇತರ ದೇವಾಲಯಗಳಲ್ಲಿ ನೋಡುವ ಇತರ ಹನುಮಾನ್ ವಿಗ್ರಹಗಳಿಗಿಂತ ವಿಭಿನ್ನವಾಗಿ ಕಾಣಿಸಿಕೊಳ್ಳುತ್ತಾನೆ. ಪಶ್ಚಿಮಾಭಿಮುಖವಾಗಿರುವ ಆಂಜನೇಯನ ವಿಗ್ರಹ ವಿಶಾಲ ತೆರೆದ ಕಣ್ಣುಗಳು ಮತ್ತು ಕಾಂತಿಯುತವಾದಂತಹ ಸಿಂಧೂರ ಲೇಪಿತ ದೇಹದಿಂದ ಭಕ್ತರನ್ನ ನೇರವಾಗಿ ಎದುರಿಸುತ್ತದೆ. ಅವನು ತನ್ನ ಎಡಗೈಯನ್ನ ತನ್ನ ಸೊಂಟದ ಮೇಲೆ ಇಟ್ಟುಕೊಂಡು ತನ್ನ ಬಲಗೈಯಲ್ಲಿ ಹೂವನ್ನ ಹಿಡಿದಿದ್ದಾನೆ. ಅವನ ಬಲ ಸೊಂಟದ ಬಳಿ ಒಂದು ಸಣ್ಣ ಚಾಕು ಕಾಣುತ್ತದೆ. ಭಗವಂತನ ಮುಖವು ಸಾಕಷ್ಟು ಸೌಮ್ಯ ಮತ್ತು ಶಾಂತವಾಗಿ ಕಾಣುತ್ತದೆ. ಆದ್ದರಿಂದ ಅವನನ್ನ ಪ್ರಸನ್ನ ಆಂಜನೇಯ ಮತ್ತು ಶಾಂತ ಜ್ಞಾನ ಸ್ವರೂಪಿ ಎಂದು ಕರೆಯಲಾಗುತ್ತದೆ. ಅವನ ತುಟಿಯ ಮೇಲಿನ ಮೀಸೆಯು ಭಗವಂತನ ಶೌರ್ಯ ಮತ್ತು ಪೌರುಷವನ್ನ ಸೂಚಿಸುತ್ತದೆ. ಬಾಲವು ಬಹಳಷ್ಟು ಬಾಗುವಿಕೆಯನ್ನ ಹೊಂದಿದೆ ಮತ್ತು ಕೊನೆಯಲ್ಲಿ ಸಣ್ಣ ಗಂಟೆಯನ್ನ ಕಟ್ಟಲಾಗುತ್ತದೆ. ಮಹಾನ್ ಹನುಮಾನ್ ಮತ್ತು ಭಕ್ತ ಮತ್ತು ತತ್ವಜ್ಞಾನಿ ಶ್ರೀ ವ್ಯಾಸರಾಜ ಸ್ಥಾಪಿಸಿದ ಹೆಚ್ಚಿನ ವಿಗ್ರಹಗಳಲ್ಲಿ ಕೊನೆಯಲ್ಲಿ ಲಗತ್ತಿಸಲಾದಂತಹ ಸಣ್ಣ ಗಂಟೆಯು ಸಾಮಾನ್ಯವಾದಂತಹ ದೇವಸ್ಥಾನದ ಲಕ್ಷಣವಾಗಿದೆ. ಮುಖ್ಯ ದೇಗುಲದ ಎಡಭಾಗದಲ್ಲಿ ಪೂರ್ವಾಭಿಮುಖವಾಗಿ ಲಕ್ಷ್ಮಣ ಮತ್ತು ಸೀತೆಯ ಜೊತೆಗೆ ಶ್ರೀರಾಮನ ಗುಡಿ ಇದೆ. ಮುಖ್ಯ ದೇಗುಲದ ಬಲಭಾಗದಲ್ಲಿ ಸತ್ಯನಾರಾಯಣ ದೇವರ ಗುಡಿ ಇದೆ. ನಿರ್ಗಮನ ಬಾಗಿಲಿಗೆ ಹೋಗುವ ಸಭಾಂಗಣದಲ್ಲಿ ಗೋಪಾಲಕೃಷ್ಣನ ಗುಡಿ ಇದೆ. ಇಲ್ಲಿ ಪವಿತ್ರವಾದಂತಹ ಕಿತ್ತಳೆ ಬಣ್ಣದ ದಾರವನ್ನ ಸಿಂಧೂರ ಜೊತೆಗೆ ಭಗವಂತನ ರಕ್ಷಣೆ ಮತ್ತು ಆಶೀರ್ವಾದದ ಸಾಧನವಾಗಿ ಭಕ್ತರಿಗೆ ಪ್ರಸಾದವಾಗಿ ನೀಡಲಾಗುತ್ತದೆ. ಮಂಗಳವಾರ ಮತ್ತು ಶನಿವಾರದಂದು ವಿಶೇಷ ಪೂಜೆಗಳು ನಡೆಯುವಾಗ ದೇವಸ್ಥಾನವು ತುಂಬಾ ಜನದಟ್ಟಣೆಯಿಂದ ಕೂಡಿರುತ್ತದೆ. ಕಳೆದ 120 ವರ್ಷಗಳಿಂದ ಚೈತ್ರ ಮಾಸದಲ್ಲಿ ಈ ಕಾರ್ ಹಬ್ಬವನ್ನ ಆಚರಣೆ ಮಾಡಲಾಗುತ್ತದೆ. ಸಂಕ್ರಾಂತಿಯಂದು 1 ತಿಂಗಳ ಕಾಲ ವಿಶೇಷ ಪೂಜೆ ನಡೆಯುತ್ತದೆ. 1985ರಲ್ಲಿ ರಚನೆಯಾದ ಗಾಳಿ ಆಂಜನೇಯ ಟ್ರಸ್ಟ್ ದೇವಾಲಯದ ಚಟುವಟಿಕೆಗಳನ್ನು ನೋಡಿಕೊಳ್ಳುತ್ತದೆ. ಈ ವಿಗ್ರಹ ಈಗ ಪುರಾತತ್ವ ಇಲಾಖೆಯ ಉಸ್ತುವಾರಿಯಲ್ಲಿದೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ BN TV. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ನಿಮ್ಮ ಧ್ವನಿ.